ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ಇದೀಗ ಯಶವಂತಪುರ ಠಾಣೆಗೆ ವರ್ಗಾವಣೆ ಆಗ್ತಾ ಇದೆ. ಕಗಲಿಪುರ ಠಾಣೆಯಿಂದ ಕೇಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ವರ್ಗಾವಣೆ ಬಳಿಕ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಜಡ್ಜ್ ಮುಂದೆ ಮುನಿರತ್ನ ಹಾಜರಾಗ್ತಾರೆ. ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಮುನಿರತ್ನ ಅವರು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಮುನಿರತ್ನ ಅವರನ್ನು ಮತ್ತೆ ಕಸ್ಟಡಿಗೆ ಪಡೆಯಲಿದ್ದಾರೆ ಪೊಲೀಸರು. ಯಶವಂತಪುರ ಪೊಲೀಸರಿಂದ ವಶಕ್ಕೆ ಸಾಧ್ಯತೆ. ನೋಡಿ, ಮುನಿರತ್ನ ಅವರ ವಿರುದ್ಧ ಮೊದಲೇನಾಯಿತು, ಒಂದು ಆಡಿಯೋ ಕ್ಲಿಪ್ಸ್ ಹೊರಗೆ ಬಂತು. ಅದರಲ್ಲಿ ಜಾತಿ ನಿಂದನೆ ಬಂತು. ಜಾತಿ ನಿಂದನೆ ಅಂತಂದರೆ ದಲಿತರನ್ನ ಅವಾಚ್ಯವಾಗಿ ಬೈದಿದ್ದಾರೆ ಅಂತ. ಆದರೆ ನನಗೀಗಲೂ ಆಶ್ಚರ್ಯ ಇರೋದು, ಅಲ್ಲಿ ಒಕ್ಕಲಿಗರನ್ನು ಬೈದಿದ್ದಾರೆ. ನೀನು ಒಕ್ಕಲಿಗ ಅಲ್ವೇನೋ, ಗೌಡ ಅಲ್ವೇನೋ ಅಂತೇಳಿ ಬೈತಾರೆ. ಆ ಬೈದ್ಬಿಟ್ಟು ಆ ಹೆಣ್ಣುಮಕ್ಕಳನ್ನು ಬೈತಾರೆ, ಹೆಂಡತಿ ತಾಯಿ ಹಿಂಗೆಲ್ಲ ಬೈತಾರೆ. ಒಕ್ಕಲಿಗರೆಲ್ಲ ಸಭೆ ಸೇರಿದ್ರು, ಕಾಂಗ್ರೆಸ್ ಒಕ್ಕಲಿಗರೆಲ್ಲ ಸಭೆ ಸೇರಿದ್ರು. ಸಭೆ ಸೇರಿ ಹಿಂಗಾಗಬೇಕು ಹಂಗಾಗಬೇಕು ಅಂತೇಳಿ CMಗೆ ಕಂಪ್ಲೇಂಟ್ ಕೊಟ್ಟರು. BJP ಒಕ್ಕಲಿಗರಲ್ಲಿ ಸ್ವಲ್ಪ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಕೆಲವರಂತೂ HIV ಟೆಸ್ಟ್ ಅಂತೂ ಮಾಡಿಸಿರ್ತಾರೆ. ಆ ಥರ ಭಯ ಬಿದ್ದುಬಿಟ್ಟಿದ್ದಾರೆ. ಈಗ ಅದನ್ನೊಂದು ಫೈಂಡ್ ಔಟ್ ಮಾಡಬೇಕು, ಯಾರೆಲ್ಲ HIV ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅಂತೇಳಿ. ನನಗೆ ಆಶ್ಚರ್ಯ ಆಗ್ತಿರೋದು, ಈ ದಲಿತರು ಎಲ್ಲೋದ್ರು ಅಂತ ಸೈಲೆಂಟ್ ಆಗಿಬಿಟ್ಟಿದಾರೆಲ್ಲ. 36 MLAಗಳಿದ್ದಾರೆ. ಆಮೇಲೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಿಮಗೆ ಒಕ್ಕಲಿಗರನ್ನ ಬೈದರೆ, ಬ್ರಾಹ್ಮಣರನ್ನ ಬೈದರೆ, ಲಿಂಗಾಯತರನ್ನ ಬೈದರೆ ನಿಮಗೆ ಅಟ್ರಾಸಿಟಿ ಕೇಸ್ ಇರೋದಿಲ್ಲ. ಕೇಸ್ ಇರೋದು ಇವ್ರ ಮೇಲೆ, ಒಬ್ಬರು ಇಲ್ಲ. ಇದಾದ ನಂತರ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ಆಯಿತು. ನ್ಯಾಯಾಂಗ ಬಂಧನದ ನಡುವೆ ಅವರಿಗೆ ಜಾಮೀನು ಸಿಕ್ತು. ಜಾಮೀನು ಸಿಕ್ಕಿದಾಗ ಇನ್ನೊಂದು ರೇಪ್ ಕೇಸ್. ಆ ರೇಪ್ ಕೇಸ್ನ ಕೆಲವು ಆಕೆ ಕೊಟ್ಟಂಥ ಮಾಹಿತಿಗಳಿದೆಯಲ್ಲ, ಅದು ಏನಾದರೂ ಗೊತ್ತಿಲ್ಲ, ಅದು ಆರೋಪನ, ಷಡ್ಯಂತ್ರನೋ ಮತ್ತೊಂದು. ಆಕೆ ಏನು ಹೇಳ್ತಾಳಂತಂದರೆ, ಫಸ್ಟ್ ಆಫ್ ಆಲ್ ನನ್ನನ್ನು ಕರೆದ್ರು, ನನ್ನನ್ನು ಅತ್ಯಾಚಾರ ಮಾಡಿದರು, ವಿಡಿಯೋ ಕಾಲ್ ಮಾಡಿದ್ರು, ಅತ್ಯಾಚಾರ ಮಾಡಿದರು. ಆಮೇಲೆ ನಾನು ಅವರ ಕೈಗೊಂಬೆ ಆಗಿಬಿಟ್ಟೆ. ನನ್ನ ಮೂಲಕ ಕೆಲವು ಕಾರ್ಪೊರೇಟರ್ಗಳು, ಕೆಲವು ನಾಯಕರ ಬಳಿಗೆ ಹೆಣ್ಣು ಮಕ್ಕಳನ್ನ ಬಿಡ್ತಾ ಇದ್ರು. ಆ ಹೆಣ್ಣು ಮಕ್ಕಳಿಗೆ ಏಡ್ಸ್ ಇತ್ತು. ಆ ಮೂಲಕ ಬೇರೆ ರಾಜಕೀಯ ನಾಯಕರುಗಳಿಗೆ ಏಡ್ಸ್ ಬರುವಾಗಿ ಇವರು ಮಾಡ್ತಾ ಇದ್ರು. ಅಂದರೆ ಕೆಟ್ಟ ಕೊಳಕ ಮನಸ್ಥಿತಿ. ಆಮೇಲೆ ಇನ್ನೊಂದು, ಐ ಡೋಂಟ್ ನೋ, ಈಗಲೂ ಕೂಡ ಈ DCP ಮತ್ತು ACP ಯಾಕೆ ಇವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತೇಳಿ. ಇವರೊಂದು ಮಾತು ಹೇಳ್ತಾರೆ, ರೇಣುಕಾ ಸ್ವಾಮಿನ ಕೊಂದದ್ದು ಯಾರು ಗೊತ್ತಾ? ನನ್ನ ಅಕ್ಕನ ಮಗ. ಏನು ಹಿಂಗೆ ಹೇಳ್ತಾರೆ ಅವರು, ಆ ದೀಪಕನೋ ಯಾರೋ ಕೊಲ್ತಾನಲ್ಲ, ರೇಣುಕಾ ಸ್ವಾಮಿ ತರ ನಿನಗೂ ಪರಿಸ್ಥಿತಿ. ಯಾರು ಕೊಂದಿದ್ದು ಗೊತ್ತಾ? ನನ್ನ ಸಂಬಂಧಿಯ ಮಗ ಅಂತ ಹೇಳ್ತಾರೆ ಅಲ್ಲಿ. ಯಾಕೆ ಇವರನ್ನ ಅವ್ರು ಕರೆದು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ಇಲ್ಲಿ ತನಕ ಅರ್ಥ ಆಗ್ತಾ ಇಲ್ಲ. ಕೋರ್ಟಲ್ಲಿ ಯಾಕೆ ಹೇಳ್ತಾ ಇಲ್ಲ? ಹಾಗಿದ್ರೆ ಇವ್ರಿಗೆ ಗೊತ್ತಿತ್ತಾ? ದರ್ಶನ್ಗೂ ಮತ್ತು ಇವ್ರಿಗೆ ಗೊತ್ತಿತ್ತಾ? ನಂಬರ್ 2 ಇದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ, ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇದೆ. ಮೊನ್ನೆ ನಮ್ಮ ರಾಜಶೇಖರ್ ಒಂದು ಮಾಹಿತಿ ಕೊಟ್ಟಿದ್ರು. ಈ ಕುರುಕ್ಷೇತ್ರದಲ್ಲಿ ಮಾಡಿದವ್ರಿಗೆಲ್ಲರೂ ಕೂಡ ಪ್ರಾಬ್ಲಮ್ ಆಯಿತು. ಒಂದು, ಅಂಬರೀಷ್ ಅವರು ರಿಲೀಸ್ ಆಗೋದಕ್ಕಿಂತ ಮೊದಲು ತೀರ್ಕೊಂಡ್ಬಿಟ್ರು. ಆಮೇಲೆ ದರ್ಶನ್ ದುರ್ಯೋಧನ ಮಾಡಿಬಿಟ್ಟು ಜೈಲಿಗೆ ಹೋಗ್ಬಿಟ್ರು. ಇವರು ನಿಖಿಲ್ ಕುಮಾರಸ್ವಾಮಿ ಸೋತೋಗ್ಬಿಟ್ರು, ಎಲೆಕ್ಷನಲ್ಲಿ ಸೋತೋಗ್ಬಿಟ್ರು. ಆಮೇಲೆ ಮೇಘನಾ ರಾಜ್ ದುರ್ಯೋಧನನ ಹೆಂಡತಿ ಪಾತ್ರ ಮಾಡಿದ್ರು, ಅವರ ಗಂಡ ತೀರ್ಕೊಂಡ್ಬಿಟ್ರು. ಇದೆಲ್ಲ ನಾವು ಹೇಳಬಾರ್ದು, ಬಟ್ ಈ ಸಿನಿಮಾ ರಂಗದಲ್ಲಿ ಹಂಗಿರುತ್ತೆ. ಬಟ್ ಇವರು ಪ್ರೊಡ್ಯೂಸರ್, ಇವರು ಒಳಗೆ ಹೋಗ್ಬಿಟ್ರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮುನಿರತ್ನ ವಿರುದ್ಧದ ಪ್ರಕರಣ ತನಿಖೆ SIT ಹೆಗಲಿಗೆ. ಒಕ್ಕಲಿಗ ಶಾಸಕರ ಒತ್ತಡಕ್ಕೆ ಮಣಿದ್ರ CM ಸಿದ್ದು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಳಿಬಂದಿರುವ ಆರೋಪಗಳ ತನಿಖೆಗೆ SIT ರಚನೆಗೆ ಸರ್ಕಾರ ಚಿಂತನೆ ಮಾಡಿದೆ. ಜಾತಿ ನಿಂದನೆ, ಗುತ್ತಿಗೆದಾರನಿಗೆ ಬೆದರಿಕೆ ಆರೋಪ, ರೇಪ್ ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಒಕ್ಕಲಿಗ ಅಸ್ತ್ರ ಹಿಡಿದಿರುವ ಕಾಂಗ್ರೆಸ್ ನಾಯಕರು ಮುನಿರತ್ನ ವಿರುದ್ಧ SIT ತನಿಖೆ ಮಾಡಲು ಒತ್ತಾಯ ಮಾಡ್ತಿದ್ದಾರೆ. ಮೊನ್ನೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ ಕಾಂಗ್ರೆಸ್ ಒಕ್ಕಲಿಗ ಶಾಸಕರು SIT ತನಿಖೆಗೆ ಒತ್ತಾಯಿಸುವ ನಿರ್ಧಾರಕ್ಕೆ ಬಂದಿದ್ರು. ಹೀಗಾಗಿ ನಿನ್ನೆ CM ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಒಕ್ಕಲಿಗ ಸಚಿವರು ಶಾಸಕರ ನಿಯೋಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಲು ಮನವಿ ಸಲ್ಲಿಸಿದ್ರು. ನನಗೆ ಒಂದು ಮನವಿ ಕೊಟ್ಟಿದ್ದಾರೆ. ನಿನ್ನೆ ಭೇಟಿ ಮಾಡಿದರಂತೆ ಎಲ್ಲ ಒಕ್ಕೂರು ಶಾಸಕರು, ಕಾಂಗ್ರೆಸ್ನ ಒಕ್ಕೂರು ಶಾಸಕರು. ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ.
ಒಕ್ಕಲಿಗ ಸಮುದಾಯದ ಮುಖಂಡರು ಪಕ್ಷ ಮತ್ತು ಸರ್ಕಾರದ ಜೊತೆಗೆ ದೃಢವಾಗಿ ನಿಲ್ಲಬೇಕು. ಸಮುದಾಯದ ಸಂಘಟನೆ, ಅಭಿವೃದ್ಧಿ, ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರವಾಗಿ ಮತ್ತಷ್ಟು ಆಕ್ರಮಣಕಾರಿಯಾಗಿ ಹಾಗೂ ಬೆಂಬಲವಾಗಿ ನಿಲ್ಲಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಸಿಎಂಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಇನ್ನು ಒಕ್ಕಲಿಗ ನಿಯೋಗ ಮನವಿ ಸ್ವೀಕಾರ ಮಾಡಿದ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಎಸ್ಐಟಿ ತನಿಖೆ ಶುರುವಾಗಲಿದೆ ಎಂಬ ಚರ್ಚೆ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗುಂಪಾಗಿ ಓಡಾಡಿಕೊಂಡಿದ್ದ ದಾಸನಿಗೆ ಬಳ್ಳಾರಿ ಜೈಲಲ್ಲಿ ನರಕ ದರ್ಶನವಾಗ್ತಾ ಇದೆ. ದಿನ ಬೆಳಗಾದ್ರೆ ಅದೇ ಕೊಠಡಿ, ಅದೇ ಊಟ, ಅದೇ ಟೈಮ್ ಟೇಬಲ್. ಇದರಿಂದ ರೋಸಿ ಹೋಗಿರೋ ದರ್ಶನ್ ಬೆನ್ನಿಗೆ ಕುಟುಂಬ ನಿಂತ್ಕೊಂಡಿದೆ ಅಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬಳ್ಳಾರಿ ಜೈಲಲ್ಲಿ ಡಿಗೆ ನಿತ್ಯ ನರಕ ದರ್ಶನ. ದಾಸನ ಪರ ನಿಲ್ಲಲು ಮುಂದಾದ ಕುಟುಂಬ. ಬಳ್ಳಾರಿ ಜೈಲಲ್ಲಿದ್ರೂ ದರ್ಶನ್ ದರ್ಪ ಕಡಿಮೆ ಆಗಿಲ್ಲ. ನೋಡೋದಕ್ಕೆ ಯಾರೇ ಬಂದ್ರೂ ಬಿಂದಾಸಾಗಿ ಬಂದು ಮಾತಾಡಿ ಅದೇ ರಗಡ್ ಲುಕ್ನಲ್ಲೇ ವಾಪಸ್ ಜೈಲಿಗೆ ಹೋಗ್ತಾನೆ. ಆದ್ರೆ 4 ಗೋಡೆಗಳ ಮಧ್ಯೆ ಸಿಲುಕಿರುವ ಕಾಟೇರನಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಮನೆಯೂಟ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆಗಳಿಗೆ ಕಂಪ್ಲೀಟ್ ಬ್ರೇಕ್ ಬಿದ್ದಿದೆ. ಈ ಮಧ್ಯೆ ಮನ್ಸಲ್ಲೇ ಕುಗ್ಗಿರುವ ದರ್ಶನ್ ಬೆನ್ನಿಗೆ ನಿಲ್ಲೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಏನೇ ವೈಮನಸ್ಸಿದ್ರೂ ಅದನ್ನೆಲ್ಲ ಮರೆತು ದರ್ಶನ್ಗೆ ನೈತಿಕ ಬೆಂಬಲ ನೀಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಹೀಗಾಗಿಯೇ ಅರೆಸ್ಟ್ ಆದ ಮೊದಲ ದಿನದಿಂದಲೂ ವಿಜಯಲಕ್ಷ್ಮಿ ದರ್ಶನ್ ಬೆನ್ನಿಗೆ ನಿಂತಿದ್ದಾರೆ. ಮಡದಿ ಬೆನ್ನಲ್ಲೇ ಸಹೋದರನ ಸಾಥ್. ಪತಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಓಡಾಡ್ತಾ ಇರೋದನ್ನ ನೋಡಿ ಸಹೋದರ ದಿನಕರ್ ತೂಗುದೀಪ್ ಕೂಡ ಅಣ್ಣನಿಗೆ ಬೆಂಬಲವಾಗಿ ನಿಂತಿದ್ದಾರೆ. ದರ್ಶನ್ ಇರುವ ಜೈಲಿಗೆ ಬಂದು ಮಾತಾಡಿ ಹೋಗಿದ್ದಾರೆ. ಮೊನ್ನೆ ತಾಯಿ, ಅಕ್ಕ, ಬಾಬಾ ಅವರ ಮಕ್ಕಳು ಬಂದು ದರ್ಶನ್ ನೋಡಿ ಮಾತುಕತೆ ನಡೆಸಿದ್ರು. ಇದಾದ ಬಳಿಕ ದಾಸ ಕಣ್ಣೀರಾಗಿದ್ದು ಬದಲಾಗುವ ನಿರೀಕ್ಷೆ ಇದೆ. ದರ್ಶನ್ ಖುಷಿಯಲ್ಲಿ ಮೈಮರೆತು ದೂರ ಮಾಡಿದವರು ಇವತ್ತು ಸಂಕಷ್ಟದ ಸಮಯಕ್ಕೆ ಬಂದು ಬೆನ್ನಿಗೆ ನಿಂತಿದ್ದಾರೆ. ಎಷ್ಟೇ ಹಣ, ಹೆಸರು, ಪ್ರಭಾವ ಇದ್ರೂ ಕುಟುಂಬಸ್ಥರ ಸಪೋರ್ಟ್ ಇಲ್ಲದೆ ಕಂಗಾಲಾಗಿದ್ದ ಕಾಟೇರ ಈಗ ರಿಲ್ಯಾಕ್ಸ್ ಆಗಿದ್ದಾರೆ. ಈಗಲಾದ್ರೂ ಕುಟುಂಬಸ್ಥರ